ಬಾಗೇಪಲ್ಲಿ ಪಟ್ಟಣದ ಗ್ರಾಮದೇವತೆ ಗಂಗಮ್ಮದೇವಿ ಕರಗ ಮಹೋತ್ಸವ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶನಿವಾರ ರಾತ್ರಿ ಬಾಗೇಪಲ್ಲಿ ಪಟ್ಟಣದಾದ್ಯಂತ ರಾತ್ರಿಯಿಡೀ ಸಂಚರಿಸಿದ ಕರಗ ಭಾನುವಾರ ರಾತ್ರಿ ಒನಕೆ ಕರಗದೊಂದಿಗೆ ಮುಕ್ತಾಯವಾಯಿತು. ಧರ್ಮೇಂದ್ರ ಅವರು ಸುಮಾರು 6 ಅಡಿ ಉದ್ದದ ಒನಕೆಯ ಮೇಲೆ ಅರಿಶಿಣ ನೀರು ತುಂಬಿಟ್ಟು ತಾಮ್ರದ ಪಾತ್ರೆ ಇಟ್ಟುಕೊಂಡು ತಮಟೆಯ ವಾದನಕ್ಕೆ ತಕ್ಕಂತೆ ಆಕರ್ಷಕ ನೃತ್ಯ ಮಾಡುವ ಮೂಲಕ ನೆರೆದಿದ್ದ ಜನರ ಮೆಚ್ಚುಗೆಗೆ ಪಾತ್ರರಾದ್ರ. ಒನಕೆ ಕರಗ ವೀಕ್ಷಿಸಲು ಸಾವಿರಾರು ಜನ ಭಾಗವಹಿಸಿದ್ರ. ಧರ್ಮೇಂದ್ರ ಅವರ ತಲೆ ಮೇಲೆ ನಿಂತ ಒನಕೆ ಸಮತೋಲನ ಕಳೆದುಕೊಳ್ಳದಂತೆ ಚಾಕಚಕ್ಯತೆಯಿಂದ ತಮಟೆ ವಾದ್ಯಕ್ಕೆ ಅನುಗುಣವಾಗಿ ಗೆಜ್ಜೆಯ ಕಾಲಿನ ತಾಳದೊಂದಿಗೆ ಲಯಬದ್ಧವಾಗಿ 2 ಕೈಗಳನ್ನ ಬಿಟ್ಟು ಕುಣಿದು ನೆರೆದಿದ್ದವರಲ್ಲಿ ವಿಸ್ಮಯ ಮೂಡಿಸಿದ್ರ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಕುಣಿದ ಧರ್ಮೇಂದ್ರ ಅವರ ನೃತ್ಯವನ್ನ ಸುತ್ತಮುತ್ತಲಿನ ಜನರು ವೀಕ್ಷಿಸಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.